ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ, ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು, ಆ ಮೂಲಕ ಸರ್ವ ಸಮಾನತೆಗಾಗಿ ಇಡೀ ಬ್ರಹ್ಮಾಂಡದ ತತ್ವ, ಸೃಷ್ಟಿಕರ್ತನ ತತ್ವ, ಬ್ರಹ್ಮಾಂಡದ ಕುರುಹು ಆದ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ಸರ್ವ ಸಮಾನತೆಯ ಧರ್ಮ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದರು. ಆ ಲಿಂಗಾಯತ ಧರ್ಮದಲ್ಲಿ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರನ್ನು ಬಸವಣ್ಣನವರು ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅವರೆಲ್ಲರನ್ನ ಅಪ್ಪ ಬಪ್ಪ ಅಯ್ಯ ಅಣ್ಣ ಅಂತೇಳಿ ಒಪ್ಪಿಕೊಂಡು ಒಂದು ಮಹಾನ್ ವಿಚಾರಗಳನ್ನು ಕೊಟ್ಟಿದ್ದಾರಲ್ಲ. ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಇಂಥ ಅನೇಕ ವಚನಗಳಿವೆ. ಆದ್ದರಿಂದ ಇನ್ನೊಂದು ಬಸವಣ್ಣನವರ ವಚನ: ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರಳ ಮಾನವ ಜಾತಿಯಲ್ಲಿ ಅಧಿಕ ನೆಂಬೆನು. ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು, ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ. ನಂಬು ನಂಬು ಕೆಡಬೇಡ ಮಾನವ, ಕೆಡಬೇಡ ಮಾನವ. ಈಗ ವಿಪ್ರರು ಎಂದರೆ ವೀರಶೈವ ಅಂಥೇಳಿ ಏನು ಮಠಗಳು ಕೊಟ್ಟಿದ್ದೇವಲ್ಲ ಈ ಲಿಂಗಾಯತ ಸಮಾಜ, ಇವರೆಲ್ಲರಿಗೂ ಕೂಡ ಮಠ ಕೊಟ್ಟು, ಹೊಲ ಕೊಟ್ಟು, ಅವ್ರಿಗೆ ಕಾರ್ ಕೊಟ್ಟು, ಎಲ್ಲವನ್ನು ಕೊಟ್ಟು, ಅವ್ರ ಕಾಲಿಗೆ ಬಿದ್ದು ದುಡ್ಡು ಕೊಟ್ಟು ಎಲ್ಲವನ್ನೂ ಮಾಡಿದರೆ ಕೂಡ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಲಾರದೆ ಅವರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡುವ ಒಂದು ಕುತಂತ್ರ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡ್ತಕ್ಕಂಥದ್ದೇನು ಮಾಡಲಿಕ್ಕೆ ತಯಾರಾಗಿದ್ದಾರಲ್ಲ, ಇದು ಇವತ್ತಿನ ಪರಿಸ್ಥಿತಿ, ಈ ಭ್ರಷ್ಟಾಚಾರ, ಈ ಕೆಟ್ಟ ವ್ಯವಸ್ಥೆ, ಕೊಲೆ, ಸುಲಿಗೆ, ಮೋಸ, ವಂಚನೆ ಏನು ನಡೀತಾ ಇದೆಯಲ್ಲ, ಇವೆಲ್ಲವೂ ತೆಗೆದುಹಾಕಲು ಬಸವಣ್ಣನವರ ಅನುಭವ ಮಂಟಪದ ಅನುಭವದ ಆಚರಣೆಯ ಸರಳ ಜೀವನಕ್ಕಾಗಿ ಕೊಟ್ಟಿರ್ತಕ್ಕಂತಹ ವಿಚಾರಗಳನ್ನು ಪ್ರಚಾರ ಮಾಡುವ ಬದಲಾಗಿ ಅದರ ವಿರುದ್ಧವಾಗಿ ಏನೆಲ್ಲ ಷಡ್ಯಂತ್ರ ನಡೀತಾ ಇದೆಯಲ್ಲ, ಇದು ಮಹಾ ದೇಶದ್ರೋಹಿ ಕಾರ್ಯವಾಗುತ್ತದೆ ಅಂಥೇಳಿ ಹೇಳುತ್ತಾ, ಇಂತಹ ಒಂದು ಆ ವಿಚಾರದ ಕಲಬೆರಕೆ ಮಾಡ್ತಕ್ಕಂಥದ್ದು, ವಚನಗಳನ್ನು ತಿರುಸ್ತಕ್ಕಂಥದ್ದು, ಮತ್ತು ಮುಗ್ಧ ಬಡವರ ತಲೆಯಲ್ಲಿ ಏನೇನೋ ತಲೆಯಲ್ಲಿ ಹುಳ ಹಾಕಿ ಅವರನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು, ಇದು ಒಳ್ಳೆಯದಲ್ಲ. ಯಾಕೆಂದರೆ ಬಹಳ ಮುಗ್ಧ ಜನರು ವಚನಗಳನ್ನು ಓದಿಲ್ಲ, ಅರ್ಥ ಮಾಡಿಕೊಂಡಿಲ್ಲ. ಅದು ಹೊಣೆ ನಿಮ್ಮದಾಗಿತ್ತಲ್ಲಪ್ಪ, ನೀವೇ ಪ್ರಚಾರ ಮಾಡಬೇಕಾಗಿತ್ತಲ್ಲ. ನಮಗೆ ಪರಿಸ್ಥಿತಿ ಯಾಕೆ ತಂದಿಟ್ರಿ ಪ್ರಚಾರ ಮಾಡ್ತಕ್ಕಂಥದ್ದು? ನಮ್ಗೆ ಯಾಕೆ, ನಾವೇನು ಮಠ ಕೊಟ್ಟಿರ, ನಮಗೇನು ಕಾರ್ ಕೊಟ್ಟಿರ, ನಾವು ಯಾರ ಕೈಲಿ ಕಾಲು ಬೀಳಿಸ್ಕೊಂಡಿದ್ದೀವ, ಯಾರಿಂದ ದುಡ್ಡು ತೊಗೊಂಡಿದ್ದೀವ? ನಮ್ಮ ಕೈಲಿಂದ ದುಡ್ಡು ಖರ್ಚು ಮಾಡಿ ನಾವು ಪ್ರಚಾರ ಮಾಡ್ತಾ ಇದ್ದೀವಲ್ಲ, 27 ವರ್ಷ ಆಯಿತು. ಈಗ ಮತ್ತೆ ಬಸವ ಕಲ್ಯಾಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತ ಇದೆಯಲ್ಲ, ಬಸವಣ್ಣನವರು ಸ್ಥಾಪಿಸಿದ್ದು ಬ್ರಹ್ಮಾಂಡದ ತತ್ವ, ಇಷ್ಟ ಲಿಂಗವನ್ನು ಕೊಡೋದರ ಮೂಲಕ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದರು. ಇದು ನಮ್ಮ ಅರಿವಿನ ಕುರುಹು. ದೇಹವೇ ದೇವಾಲಯವೆಂದು ಒಪ್ಪಿಕೊಂಡು ಬದುಕಿದ ನಮ್ಮ ಒಕ್ಕಲಿಗ ಮುದ್ದಣ್ಣ, ಉರಿಲಿಂಗ ಪೆದ್ದಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಹಡಪದ ಅಪ್ಪಣ್ಣ, ಹೀಗೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಜನರು ಶರಣರು ಕೂಡಿ ಕಟ್ಟಿದ ಧರ್ಮಕ್ಕೆ ಹಾಳಾಗಿ ಮಾಡ್ತಾ ಇದ್ರಪ್ಪ. ಈಗ ಇನ್ನೊಂದು ಅಂಬಿಗರ ಚೌಡಯ್ಯನ ಅವರ ವಚನ: ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಎಡಿ ಮಾಡಿ ಅಡ್ಡ ಬೀಳುವ ದೊಡ್ಡ ಮಾನವನಿಗೆ ಎಡಕಾಲಿನ ಪಾದ ರಕ್ಷೆ ತೆಗೆದುಕೊಂಡು ಲಟಾಲಟನೆ ಹೊಡಿಯಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಇವತ್ತು ಅಂಬಿಗರ ಚೌಡಯ್ಯ ಸಮಾಜದವರು ಈ ವಚನವನ್ನು ಅರ್ಥ ಮಾಡಿಕೊಳ್ಳಿರಣ್ಣ. ಮಡಿವಾಳ ಮಾಚಿದವರು ಕೂಡ ಅವ್ರದೊಂದು ವಚನ ಇದೆ: ಎತ್ತೆತ್ತ ನೋಡಿದರತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ. ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ, ಗುರು ಲಿಂಗ ಜಂಗಮ ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೋ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ, ಬಸವಾ ಬಸವಾ ಬಸವ ಎಂದು ಮಜ್ಜನಕ್ಕೆ
ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಇವತ್ತು ಭಾಳ ಜನ ಲಿಂಗ ಪೂಜೆ ಮಾಡ್ತೀನಿ ಅದು ಅಂತ ಹೇಳ್ತಾರೆ. ಯಾವುದು ಕೂಡ ನಿಮ್ಮ ಲಿಂಗ ಪೂಜೆ ಇವೆಲ್ಲ ಬಸವಣ್ಣನವರ ಧರ್ಮಗುರು ಅಂತ ಒಪ್ಪಿಕೊಳ್ಳಲಾರದ ಲಿಂಗ ಪೂಜೆವೇ ಆಗುವುದಿಲ್ಲ ಅಂಥೇಳಿ ವೀರ ಗಣಾಚಾರಿ ಮಡಿವಾಳ ಮಾಚೆ ತಂದು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಕೈಬಿಟ್ಟು ಬಸವಾದಿ ಶಿವಶರಣರು ಸ್ಥಾಪಿಸಿದ ಅನುಭವ ಮಂಟಪದ ದುಡಿಯ ವರ್ಗದವರು, ಉತ್ಪಾದಕ ವರ್ಗದವರು ಸ್ಥಾಪಿಸಿದ್ದು ಲಿಂಗಾಯತ ಧರ್ಮ ಅಂತೇಳಿ ಒಪ್ಪಿಕೊಂಡು ಬಸವ ಕಲ್ಯಾಣದಲ್ಲಿ ಕಾರ್ಯಕ್ರಮ ಆಗಲಿ, ಅದಕ್ಕೆ ನಾವು ನೀವು ಎಲ್ಲರೂ ಬೆಂಬಲ ಕೊಡ್ತೇವೆ ಅಂತೇಳಿ ಹೇಳುತ್ತಾ, ಮತ್ತು ಆ ಎಲ್ಲ ಮಠಾಧೀಶರು ಏನಿದ್ದಾರಲ್ಲ ಅವರೆಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಇವತ್ತಿಲ್ಲ ನಾಳೆ. ಯಾಕೆಂದರೆ ಅಲ್ಲಮಪ್ರಭು 2,80,00,000 ವಚನ ಬರೆದವರೇ ಹೇಳಿದಾರಲ್ಲ ಬಸವಣ್ಣನವರನ್ನು ಧರ್ಮಗುರು ಅಂತ. ಸಿದ್ದರಾಮೇಶ್ವರ ಹೇಳಿಲ್ಲ, ಸೋಲಾಪುರ ಸಿದ್ದರಾಮೇಶ್ವರವರು, ಅಕ್ಕಮಹಾದೇವಿಯರವರು ಹೇಳಿಲ್ಲ, ಮಡಿವಾಳ ಮಾಚಾರ್ಯ ಎಲ್ಲರೂ, ಅಂಬಿಗರು ಎಲ್ಲರೂ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಬಸವಣ್ಣನವರನ್ನು ಲಿಂಗಾಯತ ಧರ್ಮಗುರು ಅಂತ ಒಪ್ಪಿಕೊಂಡಿದ್ದಾರೆ. ನನಗೆ ಬಸವ ಕಲ್ಯಾಣದಲ್ಲಿ ಕರೀರಿ, ಚರ್ಚೆ ಮಾಡೋಣ. ಆದ್ದರಿಂದ ದಾರಿ ತಪ್ಪಿಸೋದು ಬೇಡ, ಜನರಿಗೆ ಸತ್ಯವನ್ನು ತಿಳಿಸೋಣ. ನಮ್ಮ ಭಾರತ ದೇಶಕ್ಕೆ ಪ್ರಗತಿ ದೇಶವ ಕಡೆ ಕೊಂಡೊಯ್ಯಬೇಕಾಗಿದೆ ಮತ್ತು ಎಲ್ಲರೂ ಕೂಡಿ ಬದುಕಬೇಕಾಗಿದೆ. ಮತ್ತು ಬಸವಣ್ಣನ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಅಂತೇಳಿ ಇತಿಹಾಸವಿದೆ. ನೀವು ಏನು ಮಾಡಿದ್ರು ಕೂಡ ಅವೆಲ್ಲ ತಪ್ಪಾಗುತ್ತದೆ ಅಂತ ಹೇಳುತ್ತಾ, ಇವತ್ತು ಮೊಬೈಲ್ ಎಲ್ಲರ ಕೈಯಲ್ಲಿವೆ, ಸತ್ಯ ಅಸತ್ಯ ಜನ ತಿಳ್ಕೊಳ್ತಾರೆ, ಆದರೆ ಮುಕ್ತ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು ಎಂದು ಹೇಳುತ್ತಾ, ಈ ವಿಡಿಯೋ ತಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಈ ತಲುಪುವ ಕಾರ್ಯ ಆಗಲಿ ಎಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಈ ಮುಂಜಾನೆಯ ಸಮಯದಲ್ಲಿ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.